ಹಾಗೆ ಒಂದು ಮಾತಾಡಬೇಕು ಹೇಳಿದ್ರಲ್ಲ, ಸೊ ಆ ವ್ಯಕ್ತಿ ಮಾತಾಡಬೇಕು, ಆ ವ್ಯಕ್ತಿಗೆ ನಾನು ವಿಸ್ತರಣೆ ಕೊಡಬೇಕು. ಸೊ ನಮ್ಮ IRFS ಗೊತ್ತಾಗಿ, ಸೊ ನೀ ಯಾಕೆ ಈಗ ಮಾತಾಡಿದೆ ಇಲಾಖೆಗೆ? ಸೊ ನಮ್ಮ ಬಗ್ಗೆ ಗೊತ್ತಾದ್ಮೇಲೆ ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ. ಸೊ ತಾವು ಕೂಡ ಮಾತಾಡಿದ್ರು ಕೂಡ ಬರಲ್ವ ಸರ್? ನೀವು ಮಾತ್ರ ಬರಲ್ವ ಸರ್? ಬರುತ್ತಲ್ಲ ಬೆಳಿ ಹೋಗಿದ್ದಲ್ಲ, ಏನು ಪ್ರಶಾಂತ ಹತ್ರ ಹೋಗಿದ್ದು, ಅದನ್ನ ಪ್ರಶಾಂತ ಮಾಡಕ್ಕೆ ಹೋಗಿದ್ದು ಅನಿಸಿದೆ. ಮೇಲೆ ಕೂತ್ಕೊಂಡ್ರೆ ಅವ್ರು ಹೊಡೆದ್ಬಿಟ್ಟ, ಅರ್ಜುನ ಮೇಲೆ ಕೂತ್ಕೊಂಡ್ರೆ ಅದು ಹೊಡೆದ್ಬಿಟ್ಟವ್ರೆ. ಹುಡುಗ ಹೋಗಿದ್ದೀನಿ ಕೆಟ್ಟವನ ಸರ್. ಪ್ರಾಣ ಕೊಟ್ಬಿಡ್ತಿದೆ ಸರ್, ಇದಕ್ಕೆ ಪ್ರಾಣನೇ ಕೊಟ್ಬಿಡ್ತಿದೆ. ನನಗಷ್ಟು ಇವಾಗಲೂ ನೋವಿದೆ ಸರ್. ನನ್ನ ತಾಯಿ ಅಣ್ಣಗೂ, ನನ್ನ ತಾಯಿನೂ ಕೂಡ ಕೊಡುಗು ಸರ್, ನನ್ನ ತಾಯಿನೂ ಕೂಡ ಕೊಡುಗೆ. ನಮಗೆಲ್ಲ ಗೊತ್ತು ಬಿಡಿ, ನೀವು ಹೇಳೋದು ಬೇಡ. ಲಾಸ್ಟ್ ಫಸ್ಟಿಂದ ಲಾಸ್ಟ್ವರೆಗೂ ಅದು ಇಲ್ಲೇ ಇದ್ವಿ ನಾವು ಸರ್. ನಂದೊಂದು ಕಲೆ ಅಲ್ಲ ಸರ್, ಇದನ್ನು ಕೂಡ ಸರ್, ಇದು ನನ್ನ ತಮ್ಮ, ನಾನು ಆದಮೇಲೆ ಇದಕ್ಕಿಂತ ಮುಂಚಿತ ನನ್ನ ತಂದೆ, ಅದಕ್ಕಿಂತ ಮುಂಚಿತ ನಮ್ಮ ತಾತ, ಅದಕ್ಕಿಂತ ಮುಂಚೆ ನಮ್ಮ ಮುತ್ತಾತ ಸರ್. ನಮ್ಮದು 5 ತಲೆಮಾರು ಸರ್. ಎಷ್ಟು ವರ್ಷ ಆಗಿತ್ತು ಇದಕ್ಕೆ ಸರ್? ಇದಕ್ಕೆ ನನ್ನ ಲೆಕ್ಕಾಚಾರದಲ್ಲಿ ಅವ್ರು ಕೊಟ್ಟ ಇದೇ ಬೇರೆ ಸರ್, ನಾವು ಹೇಳೋ ಲೆಕ್ಕಾಚಾರನೇ ಬೇರೆ. ನನಗೆ ಮಾಹಿತಿ ಕೊಟ್ಟಿದ್ದೇ ಬೇರೆ. ರಿಟೈರ್ಮೆಂಟ್ ಕೊಡೋಕ್ಕೂ ಮುಂಚೆ ಇನ್ನು 3 ವರ್ಷ ಇತ್ತು ಸರ್. ಆವಾಗಲೇ ಡಿಲೀಟ್ ಮಾಡಿ ಅದಾದ ನಂತರ ಅಭಿಮನ್ಯು ಕೊಟ್ಟರು. ಪರವಾಗಿಲ್ಲ, ಯಾವ ಆನೆಯವರು ಬರಲಿ, ಇದು ಮೋಸ ಎಲ್ಲ ಮಾಡಬಾರ್ದು. ನೀವು ಆನೆ ಸರ್ ನಾನು ಜಮೀದಾರ್ ಸರ್. ನಾನು ಯಾರು ನಿಮಗೆ ಗೊತ್ತಾ? ಇವ್ರು ಕಬಾಡಿ ನನ್ನ ತಮ್ಮ, ಇವನೇ. ಅವತ್ತು ನನಗೆ ಅಷ್ಟಂತ ಇವನು. ಅಪ್ರಿ ಸ್ಟ್ರೋಕ್ ಆಗಿತ್ತು, ಕ್ಯಾನ್ಸರ್, ಅಪ್ಪ ಕ್ಯಾನ್ಸರು. NH ಹಾಸ್ಪಿಟಲ್ ಆನೆ ತಿರ್ಕೊಂಡ್ಮೇಲೆ ಗೊತ್ತಾಗಿತ್ತು. ಆಯ್ತು ಆಯ್ತು, ಅಪ್ಪನೇ ಉಳಿಸ್ಕೊಂಡೆ, ಇವನು ಉಳಿಸ್ಕೊಂಡೆ. ನಮ್ಮ ಅಪ್ಪ ಸತ್ತೋಗಿದ್ರು, ಇದರ ಉಳಿಬೇಕಾಯ್ತು. ಮನೆ ಬರೋಕ್ಕಷ್ಟು ಬೆಂಕಿ ಆಗ್ತದ ಸರ್. ಅವತ್ತು ಒಂದು ಆಡಿಯೋ, ನೀವು ಒಂದು ಕೆಲಸ ಮಾಡೋಕ್ಕೆ ಹೋದೆ, ನಾವೊಂದು ಕೆಲಸ ಮಾಡೋಕ್ಕೆ ಹೋದೆ. ಅವತ್ತು ನಾನು ಧೈರ್ಯವಾಗಿ ಮಾತಾಡ್ದೆ. ಅದು ಸ್ವಂತ ಬೇರೆ ಆಗ್ತಾರಲ್ಲ, ಸ್ವಂತ ದೊಡ್ಡಪ್ಪನ ಮಗನ ಜೊತೆಲಿ ಅವನೇನು ಮಾಡ್ದ? ಅದು ಅಲ್ಲ, ಅವನ ನಿಮಿಷ ನೀ ಇಷ್ಟೆಲ್ಲ ಓಪನ್ ಮಾಡಿ ನಾನು ಮಾತಾಡ್ಬೇಕು. ಅವನೇನು ಮಾಡ್ದ? ನನಗೆ ವಿಷಯ ಗೊತ್ತಿಲ್ಲ, ಸುಮಾರು ವಿಷಯಗಳು ಹೇಳ್ತಾರೆ. ಅವನು ಯಾವನೋ ಮಾಡೋಬಿಟ್ಟಂತೆ, ಅವನಾನು ನೀನು ಪಟ್ಟ ಕಷ್ಟ, ನೀನು ಕೂಡ ಕಷ್ಟಪಟ್ಟಿದ್ದು, ನಾನು ಕಷ್ಟಪಟ್ಟಿದ್ದೀನಿ. ಬಾ ಈ ಕಡೆ ಇದು ಬರ್ಲಿ ಯಾಕಂದ್ರೆ ಬರೀ ನೀಲಗಿರಿ ಇದರಲ್ಲಿ ಇಲ್ಲಿ ಜಾನಗಳು ಜಾಸ್ತಿ ಬರ್ತಾವ, ಈಗಲೂ ಇದಾವ ಇಲ್ಲಿ. ಫಸ್ಟ್ ಡಬಲ್ ಸ್ಟಾರ್ ಅದೇ ಇಲ್ಲ ನೋಡ. ಹೆಂಗೆ ಇದಕ್ಕಿಂತ ಚೆನ್ನಾಗಿದೆ ಅಲ್ಲ, ಬಳ್ಳೆಗಿಂತ ಚೆನ್ನಾಗಿ ಮಾಡ್ಯಾರ ಅನ್ಸಲ್ಲ? ನೋಡಿಲ್ವಾ? ಸೇಮಾ ನೋಡಿದ್ದೀನಿ, ಫೋಟೋ ಅಲ್ಲ ನೋಡಿದ್ದೀನಿ ವಿಡಿಯೋ, ಅದಕ್ಕಿಂತ ಚೆನ್ನಾಗಿದೆ ಅಲ್ವಾ? ಅದು ಕೊಂಬೆ ಏನು ಮಾಡ್ತಾ ಗೊತ್ತಿಲ್ಲ. ಯಾವುದು ಕೊಂಬು? ಯಾವ ಕೊಂಬು? ಅದ್ರದ್ದು ಅರ್ಜುನದ ಅದು ಇದು ಮಾಡಿರ್ತಾರೆ, ಅದು ಪ್ರಿಸರ್ವ್ ಮಾಡ್ತಾರೆ. ಹ್ಞೂ POP ಇರ್ಬೋದು. ಒಳ್ಳೇದಾಗತ್ತಿಲ್ಲ, ಎರಡು ಬರ್ತಿದೆಯಲ್ಲ. ನಾನು ಬೇಡಿ ಸರ್, ಬರೀ ಕರ್ತವ್ಯ ಮಾಡಿದವನು ಅಷ್ಟೇ. ಕರ್ತವ್ಯ ಮಾಡಿದವನು ಏನಿದೆ ಅಂತ ಹಾಂ ನಿಮ್ಮ ಚೆನ್ನಾಗಿ ತೆಗ್ದಿದ್ದೀನಿ. ಇವನೇ ನಿಮ್ಮ ಚೆನ್ನಾಗಿ ಬನ್ನಿ.
ಹೋಣ ಹಾಂ 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 ಯಾರ್ದು ನಂಬರು? ಬನ್ನಿ, ನೀವೆಲ್ಲ ಸ್ಟಾಪೇ, ನೀವೆಲ್ಲ ಕಾಪಾಡೋರು ಬನ್ನಿ. ಹಾಂ ಆಯ್ತು ಆಯ್ತು. ಏನು ಅಲ್ಲ ಹೇಳಿ. ಹಾಂ ಬನ್ನಿ ಬರುವುದು. ಹಾಂ ಹೊಳೆನರಸೀಪುರ 1840 ಹೌದು. ಅಲ್ಲ ಹೊಳೆನರಸೀಪುರದಿಂದ. ಹಲೋ ಹೌದು. 140 ಸುಮಾರು ಒಂದು 400 ಕಿಲೋಮೀಟರ್ ಬರ್ತಾ ಇರೋದು ನಾನುವೇ. ಓ ಅರ್ಜುನ ಪಟ್ಟಿ ಇವ್ರು ಹಾಕ್ಬಿಟ್ರು. ಅದೇ ಅವನ ಕೂತ ಹಾಕಿದಲ್ಲಿ ಪಟ್ಟಿ ಹಾಕ್ತಾನೆ. ಪಟ್ಟಿ ಅವನ್ ಬರ್ಬೇಕಾಯ್ತು. ಪಟ್ಟಿ ಹಾಕ್ದವನು ಆ ಸಾಲ ಟೈಮಲ್ಲಿ ಯಾಕೆ ಹೇಳೋದು? ಮಾತಾಡ್ತೀನಿ, ದಯವಿಟ್ಟು ಕ್ಷಮಿಸಿ. ಎಲ್ರು ಇವೆಲ್ಲ ಹಾಕ್ದವ್ರ ದಯವಿಟ್ಟು ಕ್ಷಮಿಸಿ. ನೋವಾಗಿದೆ. ಎಲ್ಲದನ್ನು ಬಿಟ್ಟಿದ್ದವ್ ನಾನು. ದಯವಿಟ್ಟು ಇಲ್ಲಿರೋರು ಎಲ್ರಿಗೂ ಹೇಳ್ತೀನಿ. ಇಲ್ಲಿ ಎಲ್ಲಾ ತಾಯಿ ತಾರಿ ಇದ್ರ ನನ್ಗೆ ಗೊತ್ತಿಲ್ಲ. ತುಂಬಾ ದೇವತೆಗಳಿದ್ದಾರಂತೆ. ತಾಯಿ ಹೇಳ ನನ್ಗೆ ಗೊತ್ತಿಲ್ಲ. ಆಮೇಲೆ ನನ್ನ ರಾಜ ಹೋದ್ಮೇಲೆ ಗೊತ್ತಾಗಿದ್ದು ದೇವತೆಗಳಿದ್ದಾರೆ ಇಲ್ಲಿ. ಅದಾದ್ಮೇಲೆ ಗೊತ್ತಾಗಿದ್ದು ನನಗೆ. ಮಾಡ್ಬಿಡಿ ಅವೆಲ್ಲ ತಪ್ಪು. ನನ್ನ ಕಷ್ಟ ನನಗೆ ಗೊತ್ತು, ನನ್ನ ನೋವು ನನಗೆ ಗೊತ್ತು. ಇವತ್ತು ಒಬ್ಬ ಜಮೀನ್ದಾರಿಗೆ ನಾನು ಕೊಟ್ಟವ್ರು ಇಲ್ಲ, ಇಲಾಖೆ ಇಲ್ಲ ಅಂತಲ್ಲ. ಇವತ್ತು ಸರ್ಕಾರಕ್ಕೆ ನಾನು ಚಿರೋಣಿದ್ದೀನಿ. ಬಟ್ ಅವ್ರನ್ನೂ ಕೂಡ ದೂರ ತರ್ತಿಲ್ಲ. ಬಟ್ ನಾನು ಬರೋದಕ್ಕೆ ಮುಂಚೆ ಇವೆಲ್ಲ ಮಾಡ್ತಾರಲ್ಲ, ಅದು ತಪ್ಪು ನಂದು. ನಾ ಬರೋದಕ್ಕೆ ಮುಂಚೆ ಏನ್ ಮಾಡ್ಬೇಕಂತ ಕೇಳ್ಬಿಟ್ಟು ಮಾಡ್ಬೇಕು. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ. ಅದ್ ಯಾವನೊಬ್ಬ ಪಾಪ ಅವ್ರೆ ಅಂತ ಅವರು ಎಲ್ಲಿದ್ದೇಣ? ನಾನು ಸುಮ್ಮನೆ ಎತ್ತಿದ್ದಣ. ನಾನು ಎಲ್ಲಿದ್ದೇಣ? ನೀನು ಬಾಣ. ನೀನು ಇಲ್ಲಿ ಸ್ವಲ್ಪ ಇನ್ನು ಸ್ವಲ್ಪ ನೋಡ್ಬೇಕು ನಾನು. ಎಲ್ಲಿ ಅವರು? ಅಲ್ಲ ಬಂದವರು ಇನ್ನು ಹೇಳಿ, ಮಾಹಿತಿ ಹೇಳಿ. ಹಿಂಗಾಯ್ತು, ಆನೆ ಹೋಯ್ತು ಅದು ಹೇಳಿ. ಅದ್ ಬಿಟ್ಬಿಟ್ಟು ವಿನಿಂಗ್ ಹತ್ತ ವಿನು ಏನು ಹಿಂಗೆ ಸುಮ್ಮನೆ ಸುಳ್ಳು ಮಾಹಿತಿ ಬೇಡಣ. ಹೋಗೈತೆ ಅಂತ ಅಂದ್ರೆ ಅಲ್ವಾ, ಅವನು ಕಣ್ಣಲ್ಲಿ ಬರ್ತದೆ. ನೋವು ಏನು ಮಾಡೋದು? ಇವತ್ತು ನಮ್ಮ ಸ್ಟಾಫ್ನ ಸುತ್ತಲೂ ಹೇಳ್ತೀನಿ. ನಮ್ಮ ಸ್ಟಾಫ್ನ ಇವತ್ತು ಯಾಕಂದ್ರೆ ಕಾಪಾಡ್ತಾರೆ. ಪ್ರತಿಯೊಂದು ಜಾಗದಲ್ಲಿ ಹೇಳ್ತಾರೆ. ಫೋಟೋದ ಬನ್ನಿ. ಅಂತೇಳಿ
ಸರ್ಕಾರಿ ಇಲಾಖೆದವನ್ನ ಆಗಿರ್ಬೋದು. ಮಾಧ್ಯಮದವರೇ ಅರ್ಧ ತಂದ್ಬಿಟ್ಟಿದ್ರ ಯಾರು ಮಾಡ್ತಾರೆ ಕೆಲಸ ಮಾತಾಡ್ತಿದ್ದೇಳಿ ನಿಮ್ಮೆಲ್ಲರೂ ಕಾಲ ಮುಂದೆ ಸರ್ಕಾರ ವಿದ್ಯಾಗೋಸ್ಕರ ನಾನು ಇವತ್ತು ಕೆಲಸ ಮಾಡೋಲ್ಲ. ಸೊ ಇವತ್ತು ಕೂಡ ಅದು ಎಷ್ಟು ಅಭಿಮನ್ಯು ಎಷ್ಟು ಇವತ್ತು ಅಪ್ಪ ನಾನು ಬದುಕ ನಾನು ಅದು ಯಾವ ಮಾತಾಡ್ಬಿಟ್ಟ ಹೆಂಗೆ ಎಂತೆಂಥ ಮಾತುಗಳು ಗೊತ್ತಾಗುತ್ತೆ ಇಲ್ಲಿ ಏನು ಮಾತಾಡ್ಬೇಕು ಹೇಳಿ ಸರ್. ಅದು ಹೇಳ್ಬೋದು ಸರ್, ಬಟ್ ಅದು ಇಲಾಖೆ ಮುಂದೆ ಅದು ತಪ್ಪದು. ಬೇಡಿ ಬೇಡಿ ನನ್ಗೆ ಅಷ್ಟು ನೋವಾಗಿದೆ ಸರ್. ಇವತ್ತು ಕೂಡ ಬದುಕ್ತಾ ಇದ್ದೀನಿ. ನಾನು ಸಾಕಿದವ್ರು ಗೊತ್ತಾ? ನಾನು ಸಾಕಿದ್ ಗೊತ್ತಾ ಅವ್ರಿಗೆ? ಕರಿಸ್ತಾರ ಅವ್ರನ್ನ. ಸೊ ನೀವ್ಯಾರು ಹೇಳಿ? ಪರ್ಮನೆಂಟ್ ಅಲ್ಲ ಟೆಂಪ್ರರಿ ಹೇಳಿ? ಟೆಂಪ್ರರಿ ಅಲ್ವಾ? ಅವ್ರನ್ನ ಕರೆಸಿ ಹೇಳ್ಬೋದು ಎಲ್ಲ. ಹೆಂಡತಿ ಪಕ್ಕದ ಮಲ್ಕೊಂಡು ನಾನು ಕಷ್ಟಪಟ್ಟಿಲ್ಲ.
ವಿದ್ಯೆ ನಿರ್ಲ ಎಲ್ಲ ತೋರಿಸಿದ್ಯಾ. ಮಾಹಿತಿ ಬರೋದು ಹೆಂಗೆ ಗೊತ್ತಾ? ನಾನು ಸಾಯ್ಬೇಕು. ನಾನು ಯಾವ ಥರ ಬಿಟ್ಟಿದ್ದೀನಿ ನಿನ್ನ ನಾನು ಸೇರಿದಾಗ 2016ರಿಂದ ನನ್ನ ಹೆಂಡತಿ ಮಕ್ಕಳ ಮುಂದೆ ಸಾಯಿದ್ದೀನ. ನಿನ್ಗೆ ಗೊತ್ತಿಲ್ವಾ? ಈ ಸಮಾಜ ಗೊತ್ತಿಲ್ವಾ? ಪಾಸ್ಪೋರ್ಟ್ ಪೂಜೆ ಮಾಡೋದಲ್ಲ ಅರ್ಥ ಮಾಡ್ಕೋಬೇಕು ಅವರು ಎಲ್ಲರೂ. ಫೋಟೋ ತೆಸ್ಕೊಂಡು ಬರ್ರಿ ಅಲ್ಲಿ. ಬನ್ನಿ 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 ಮುಂದೆ ಬನ್ನಿ. ಅರ್ಜುನನನ್ನ ನಾಡಿಗೆ ಲೋಕಾರ್ಪಣೆ ಮಾಡಿದಂತಹ ನಮ್ಮ ಸಚಿವರು ಶ್ರೀ ಈಶ್ವರ್ ಕಂಡ್ರೆ ಮಾನ್ಯ ಸಚಿವರು ಅರಣ್ಯ ಜೀವಿಶಾಸ್ತ್ರ ಕೃಷ್ಣ ಬೈರೇಗೌಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆಯೇ ಶಿವಲಿಂಗೇಗೌಡರು ನಮ್ಮ ಕ್ಷೇತ್ರದ ಹೆಮ್ಮೆಯ ಶಾಸಕರು ಮಂಜುನಾಥ್ ಅವರು ಹಾಗೆಯೇ ಶಿವಲಿಂಗೇಗೌಡರು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು. ಸೊ ಈಗ ಅರ್ಜುನ ಸಮಾಧಿ ಇವತ್ತು ಸ್ಮಾರಕ ಉದ್ಘಾಟನೆ ಇದೆ ನೋಡಿ. ಇಲ್ಲೂ ಎಲ್ಲ ಹಾಕ್ಯಾರ ಬೋರ್ಡ್ಗಳು. ಈ ರೋಡು ಅರ್ಜುನ ಸ್ಮಾರಕ ಇವತ್ತು ಓಪನ್ನು 6ನೇ ತಾರೀಕು. ಈಶ್ವರ್ ಖಂಡ್ರೆ ಅವ್ರು ಬರ್ತಿದ್ದಾರೆ. ಸೊ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳಿರ್ತಾರೆ ಮತ್ತು ಸ್ಥಳೀಯ ಶಾಸಕರು MLA ಸಿಮೆಂಟ್ ಮಂಜು ಅವರು ಇರ್ತಾರೆ. ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು ಇರ್ತಾರೆ. ಸೊ ಇವರ ಸಮ್ಮುಖದಲ್ಲಿ ಇವತ್ತು ಅರ್ಜುನ ಸ್ಮಾರಕ ಓಪನ್ ಆಗ್ತಾ ಇದೆ. ಏನು ಆನೆ ಅಗಲಿಕೆಯಾಗಿ ಅಂದರೆ 2023 ಡಿಸೆಂಬರ್ 4ನೇ ತಾರೀಕು ಅಗಲಿಕೆ ಆಗಿದ್ದು 2.5 ವರ್ಷ ಅನ್ಬೋದು. ಈಗ ಉದ್ಘಾಟನೆ ಮಾಡ್ತಿದ್ದಾರಂತೂ. ತುಂಬಾ ಡಿಲೇ ಆದರೂ ಕೂಡ ಇವಾಗ ಉದ್ಘಾಟನೆ ಮಾಡ್ತಿದ್ದಾರೆ. ಯಾಕೆಂದರೆ ಅಲ್ಲಿ ಕಂಪ್ಲೀಟಾಗಿ
ಏನು ಫೆಸಿಲಿಟೀಸ್ಗಳು ಇರಬೇಕು ಅಂತ ಅಲ್ಲಿ ಒತ್ತಾಯ ಮಾಡಿರ್ತಾರೆ ಸ್ಥಳೀಯ ಶಾಸಕರು. ಅಂದರೆ ಶೌಚಾಲಯದ ವ್ಯವಸ್ಥೆ, ಅಲ್ಲಿ ಕರೆಕ್ಟಾಗಿ ರೋಡ್ ಇರೋದಿಲ್ಲ, ಮಳೆ ಬಂದುಬಿಟ್ರೆ ತುಂಬಾ ಕಷ್ಟ, ಮತ್ತು ಅಲ್ಲಿ ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಆಗಿರ್ಬೋದು. ಸೊ ಎಲ್ಲ ರೀತಿಯ ಒಂದು ವ್ಯವಸ್ಥೆನ ಮಾಡಲಿ ಅಂತ ಸ್ವಲ್ಪ ವಿಳಂಬ ಆಗಿತ್ತು. ಇವಾಗ ಏನು ಅರ್ಜುನ ಸ್ಮಾರಕ ಇವತ್ತು ಡೇಟ್ ನಿಗದಿಯಾಗಿದೆ, ಅದೇ ರೀತಿ ಓಪನ್ ಆಗ್ತಾಯಿದೆ ಇವತ್ತು ಸ್ಮಾರಕ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಸೂರ್ಯನ ಬೆಳಕು. ಟೆಲಿವಿಷನ್ ಮೀಡಿಯಾ ನೋಡಿ, ಅದು ಯಾವುದೊಂದು ರೋಡು, ಇದೊಂದು ರೋಡು ಹೆಂಗಿದೆ ನೋಡಿ. ಇದು ಈಗ ಮಾಡಿರೋದು, ಅಧಿಕಾರಿಗಳು ಬರ್ತಾರೆ ಮತ್ತು ಇದು ಹತ್ರನೂ ಆಗುತ್ತೆ. ಅದು 1.5 ಕಿಲೋಮೀಟ್ರು, ಇದು ಏನಿಲ್ಲ ಅಂದರೆ 1.25 ಕಿಲೋಮೀಟ್ರ್ ಆಗ್ಬೋದು. ಇದು ಚೆನ್ನಾಗಿದೆ. ಲಾಸ್ಟಿಗೆ ವಿನೋ ಅವ್ರು ಬಂದಿದ್ದರು, ವಿನೋ ಅಣ್ಣ, ರಾಜಣ್ಣ, ನೋಡಿ ಅರ್ಜುನ ಅಂತ ನೋಡಿ ಯಾವ ಥರವಿದೆ ಗುಂಡಿ. ಅರ್ಜುನನ ಸ್ಮಾರಕ ಲೋಕಾರ್ಪಣೆ ಆಯಿತು. ಮಾನ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಸಹ ಬಂದು, ಇನ್ನಿತರ ಅಧಿಕಾರಿಗಳು. ಈಗ ಕಾರ್ಗಳು ಬರುತ್ತೆ, ಈ ಒಂದು ರೋಡಿಂದ ಕಾರ್ಗಳು ಬರ್ಬೋದು. ನೋಡಿ ಹೆಂಗಿದೆ ಜಾಗ. ಸೊ ಇದು ರೀಸೆಂಟಾಗಿ ಮಾಡಿರೋದು, ಇದು ಬೇರೆ ರೋಡ್. ಇದು ಅಲ್ಲಿ ಮೇಲೆ ಹೋದರೆ ಅರ್ಜುನನ ಸ್ಮಾರಕ ಡೈರೆಕ್ಟಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲೇ ಈಗ ಮಾಡಿರೋದು ರೋಡ್ ಇದು. ಬಟ್ ಇಲ್ಲಿ ವೆಹಿಕಲ್ಸ್ ಆರಾಮಾಗಿ ಬರ್ಬೋದು ಅಂತ ಮಾಡಿರೋದು ರೋಡು. ಅರ್ಧ ಕಿಲೋಮೀಟ್ರ್ ಆಯ್ತು ಅಷ್ಟೇ. ಇದು ಅಲ್ಲಿಂದ ಡೌನ್ ಬಂದು ಅಪ್ಪತ್ಕೊಂಡು ಹೋದ್ರಾಯ್ತು. ನೋಡಿ ಇದು ಬಂದಾಯ್ತು ಎಂಟ್ರೆನ್ಸ್. ಅರ್ಧ ಕಿಲೋಮೀಟ್ರ್ ಅಷ್ಟೇ. ಕತ್ಲಾಗಾಯ್ತು, 7 ಗಂಟೆ.